ಎಷ್ಟು ದಿವಸ ಆಯ್ತು ಶುರು ಆಗಿದೆ? ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯಲ್ಲಿ ಕಳೆದ 495 ದಿವಸಗಳಿಂದ ಅಲ್ಲಿ ಹೋರಾಟ ನಡೀತಾ ಇದೆ. ಬಲವಂತದ ಭೂಸ್ವಾಧೀನದ ವಿರುದ್ಧ. ಫಲವತ್ತಾದ ಭೂಮಿ ಬೆಂಗಳೂರಿನ ಮಲೆನಾಡು ಅನ್ನುವಂತಹ ಸ್ಥಳ, ಅಲ್ಲಿ 7,500 ಎಕರೆ ಎಕರೆ ಜಮೀನನ್ನ 11 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಸರ್ಕಾರ ಸ್ವಾಧೀನ ಮಾಡ್ಕೊಳ್ಳೋಕೆ ಹೊರಟಿದೆ. ಅದರ ವಿರುದ್ಧವಾಗಿ ಸಾವಿರಾರು ಜನ ಕಳೆದ 495 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಧರಣಿ ಇಲ್ಲಿ ಬೈರಮಂಗಲ ಅನ್ನುವಂಥ ಗ್ರಾಮದಲ್ಲಿ ನಡೀತಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ತಿಂಗಳು ಜೂನ್ 6ನೇ ತಾರೀಕು 2026ರಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವೊಂದು ಈ ಎಲ್ಲ ಹಳ್ಳಿಗಳಿಗೆ ಹೋಗುವಂತಹ ಮತ್ತು ಅಲ್ಲಿ ಅವರ ಹೋರಾಟವನ್ನು ಬೆಂಬಲಿಸುವಂತಹ ಒಂದು ಬೈಕ್ ಜಾಥಾವನ್ನ ಹಮ್ಮಿಕೊಂಡಿದ್ವಿ. ಇದೇ ಬಿಡದಿಯಿಂದ ಶುರುವಾಗಿ ಎಲ್ಲ ಹಳ್ಳಿಗಳಿಗೂ ಹೋಗಿ ಅಲ್ಲಿ ಬಿಡದಿನಲ್ಲಿ ನಾವು ಬೈರಮಂಗಲದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ತದನಂತರ ಈಗ ನಮ್ಮ ಮೇಲೆ 2 ಪೊಲೀಸ್ ಪ್ರಕರಣಗಳು ದಾಖಲಾಗಿದೆ. ಒಂದು, ನನ್ನನ್ನು ಸೇರಿದಂತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ದೀಪಕ್ ಮತ್ತೆ ಜೀವನ್, ಜಂಟಿ ಕಾರ್ಯದರ್ಶಿ ರಾಮನಗರ ಉಸ್ತುವಾರಿ, ಮತ್ತೆ ನಮ್ಮ ನಾಗರಾಜು ಹಳ್ಳಿ ಗ್ರಾಮಸ್ಥರು, ಒಟ್ಟು ಒಂದು 10 ಜನರ ಮೇಲೆ ನಮ್ಮ ಮೇಲೆ ದೂರು ದಾಖಲಾಗಿದೆ. ಅನುಮತಿ ಇಲ್ಲದೆ ನೀವು ರೋಡ್ ಶೋ ಮಾಡಿದ್ದೀರಾ, ತೊಂದರೆ ಮಾಡಿದ್ದೀರಾ ಹಾಗೆ ಅಂತೇಳಿ. ಇನ್ನೊಂದು, ನಾನು ಅಲ್ಲಿ ಯಾರು ರೈತರ ಭೂಮಿಯನ್ನ ಅವರಿಗೆ ಬೇರೆ ಬೇರೆ ತರಹದ ಆಮಿಷಗಳನ್ನು ಒಡ್ಡಿ ಸರ್ಕಾರಕ್ಕೆ ಕೊಡಿಸ್ತೀವಿ ಅಂತೇಳಿ ದಲ್ಲಾಳಿ ಕೆಲಸ ಮಾಡ್ತಾ ಇದ್ದಾರೋ ಅವ್ರನ್ನ ದಲ್ಲಾಳಿಗಳು, ದಂಧೆಕೋರರು, ತಲೆ ಹಿಡುಕರು ಅಂತ ಅವತ್ತು ಹೇಳಿದ್ದೆ. ಅದರಿಂದಾಗಿ ಅದು ನನಗೆ ಅಂದಿರೋದು ಅಂತ ಒಬ್ಬ ಪುಣ್ಯಾತ್ಮ ನನ್ನ ಮೇಲೆ ಒಂದು ಖಾಸಗಿಯಾಗಿ ದೂರು ದಾಖಲಿಸಿದ್ದಾರೆ. ಹಾಗಾಗಿ ಆ 2 ದೂರುಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ನಾವು, ಯಾಕಂದ್ರೆ ನಾವು ಕಾನೂನು ಪಾಲನೆ ಮಾಡ್ತೀವಿ, ಎಲ್ಲರೂ ಕಾನೂನು ಪಾಲನೆ ಮಾಡಬೇಕು ಅಂತ ಹೇಳ್ತೀವಿ. ಬೇರೆಯವರು ಮಾಡ್ತಾರೋ ಬಿಡ್ತಾರೋ ನಾವತ್ತು ಪೊಲೀಸರಿಗೆ ವಿಚಾರಣೆಗೆ ಸಹಕಾರ ಕೊಡ್ತಾನೆ ಬಂದಿದ್ದೀವಿ ಮೊದಲಿಂದನೂ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಕಾರಣದಲ್ಲಿಯೂ ಅಕ್ರಮ, ಅನ್ಯಾಯ ಮತ್ತು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿರೋದಿಲ್ಲ. ಹಾಗಾಗಿ ಇವತ್ತು ಪೊಲೀಸು ನನಗೂ ಸೇರಿದಂತೆ ನಮಗೆಲ್ಲರಿಗೂ ನೋಟಿಸ್ ಕೊಟ್ಟಿರೋ ಯಾರೆಲ್ಲ ಇದ್ರು ಅವರೆಲ್ಲ ಬಹುತೇಕವಾಗಿ ಇವತ್ತು ಕೊಟ್ಟಿದ್ದೇ 2-3 ಜನಕ್ಕೆ, ನನಗೆ ಮತ್ತು ನಾಗರಾಜ್ ಅವರಿಗೆ. ಆದರೆ ಆ ಪ್ರಕರಣದಲ್ಲಿದ್ದಂಥ FIR ಅಲ್ಲಿದ್ದಂಥ ಹಲವರನ್ನು ಸಹ ಇವತ್ತು ನಾವು ಕರ್ಕೊಂಡು ಬಂದು ಪೊಲೀಸರಿಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಬಹಳ ಚೆನ್ನಾಗಿ ಬಿಡದಿ ಪೊಲೀಸರು ಬಹಳ ಚೆನ್ನಾಗಿನೇ ನಮ್ಮ ವಿಚಾರಗಳನ್ನು ನಮ್ಮನ್ನು ಚೆನ್ನಾಗಿ, ಅಂದರೆ ನಾವು ಏನು ಹೇಳಿದ್ದೀವೋ ಅದನ್ನು ಹೇಳಿಕೆಯನ್ನು ಬರ್ಕೊಂಡಿದ್ದಾರೆ. ಆದರೆ ಬಹಳ ಚೆನ್ನಾಗಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ. ನಮ್ಮೆಲ್ಲ ಆಧಾರ್ ಕಾರ್ಡನ್ನು ತಗೊಂಡಿದ್ದಾರೆ. ಯಾಕಂದರೆ ಅದು ನಾನ್ ಕಾಗ್ನಿಸಬಲ್ ಅಫೆನ್ಸು. ಹಾಗಾಗಿ ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಅವ್ರಿಗೆ ಮಾಹಿತಿಗೆ. ಇಷ್ಟು ಇವತ್ತು ನಡೆದಿರುವಂಥ ವಿಚಾರ. ಪೊಲೀಸರು ಸಹ ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ಬೇಕಾಗಿದೆ. ಯಾಕಂದರೆ ಬಿಡದಿಯಲ್ಲಿ 3 ದಿವಸದಿಂದ ಆಗಿರುವಂತಹ ಒಂದು ಪ್ರಕರಣ ವಿಕೋಪಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರು ಬಹಳ ಎಚ್ಚರಿಕೆಯಿಂದ ಈ ಪರಿಸ್ಥಿತಿಯನ್ನು ನಿಭಾಯಿಸ್ತಿಲ್ಲ ಅಂದರೆ ಅಂತಿಮವಾಗಿ ಅದು ಪೊಲೀಸರ ತಲೆಗೆ ಬರುತ್ತೆ. ಸೊ ಅದನ್ನು ವಿಚಾರವನ್ನು ನಾವು ಪೊಲೀಸರಿಗೆ, ಇಲ್ಲಿರುವಂಥ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅಂತ, ಅವರು ಕನ್ನಡದ ಖ್ಯಾತ ಲೇಖಕರು, ಕಥೆಗಾರರು ಆಗಿದ್ದಂಥ ಬೆಸಗರಳ್ಳಿ ರಾಮಣ್ಣ ಅಂತ ಏನಿದ್ದಾರೆ, ಡಾಕ್ಟರ್ ರಾಮಣ್ಣ ಅವರು, ಅವರ ಊರು ಬೆಸಗರಳ್ಳಿ, ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯದ್ದು. ಮದ್ದೂರು ತಾಲೂಕಿನದ್ದು, ಕೊಪ್ಪ ಹೋಬಳಿ ಅಲ್ಲ ಅನಿಸುತ್ತೆ, ಕೊಪ್ಪ ಹೋಬಳಿನೇ ಇರಬೇಕು. ಕೊಪ್ಪ ಪಕ್ಕದ್ದು ಬೆಸಗರಳ್ಳಿ ರಾಮಣ್ಣನವರ ಊರವರು. ಹಾಗಾಗಿ ಅವ್ರಿಗೊಂದಷ್ಟು ಜ್ಞಾನ, ತಿಳುವಳಿಕೆ ಎಲ್ಲ ಇದೆ. ಅವರನ್ನು ಸಹ ಸಕಾರಾತ್ಮಕವಾಗಿ ನಮ್ಮ ಜೊತೆಗೆ ಮಾತನಾಡಿ ನಾವು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಇವರಿಗೆ ಅಧೀನ ಸಿಬ್ಬಂದಿಯವರಿಗೆ ಹೇಳಿ ಭಾಳ ಚೆನ್ನಾಗಾಗಿದೆ. ಇಷ್ಟನ್ನು ಹೋರಾಟಗಳಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ, ಕೇಸ್ಗಳು ಆಗ್ತಾ ಇರುತ್ತೆ. ಕೆಲವೊಂದು ಸಲ ದುರುದ್ದೇಶಪೂರಿತ ಕೇಸುಗಳಾಗ್ಬೋದು, ಅಥವಾ ಕೆಲವೊಂದು ಸಲ ಹತೋಟಿ ಮೀರಿದಂತಹ ಸಂದರ್ಭದಲ್ಲಿ ಆಗುವಂಥ ಅಚಾತುರ್ಯಗಳಿಗೂ ನಾವು ಹೊಣೆ ಆಗಬೇಕಾಗಬಹುದು. ಆದರೆ ಹಾಗಂತೇಳಿ ಹೋರಾಟವನ್ನು ಮಾಡದೆ ಬಿಟ್ಟರೆ ಕೊನೆಗೇನಾಗುತ್ತೆ, ಕಳ್ಳರ, ದುಷ್ಟರ, ಅಪರಾಧಿಗಳ ಕೈಯ ಮೇಲಾಗುತ್ತೆ. ಹಾಗಾಗಿ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತ ಒಂದು ಮಾತಿದೆ. ನಮ್ಮ ಸ್ವಾತಂತ್ರ್ಯ, ಸ್ವೇಚ್ಛೆ ಅಥವಾ ಏನಿದೆ ಅದೇ ಹಕ್ಕು, ಅದನ್ನು ಉಳಿಸ್ಕೊಳ್ಬೇಕು ಅಂದರೆ ಎಚ್ಚೆತ್ತ ಪ್ರಜ್ಞಾವಂತ ಜನರು ಸದಾ ಜಾಗೃತರಾಗಿರಬೇಕು ಅನ್ನುವಂಥದ್ದು. ಅಂತಹ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತನ್ನ ಉದಯದ ಕಾಲದಿಂದಲೂ ಮಾಡ್ಕೊಂಡು ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ಏನಾಗಿದೆ ಅದನ್ನು ನಿಮಗೆ ಗಮನಕ್ಕೆ ತರೋದಕ್ಕೆ, ಇಂತಹ ಯಾವುದೇ ಕೇಸ್ಗಳಿಗೆ, ಪ್ರಕರಣಗಳಿಗೆ ಆಗುವಂಥ ಕಿರಿಕಿರಿಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಅಂಜೋದಿಲ್ಲ, ಅಳ್ಕೋದಿಲ್ಲ, ಮತ್ತು ನಾವೇ ಮುಂದೆ ನಿಂತು ಅಂತಹ ಎಲ್ಲವನ್ನು ನಿಭಾಯಿಸ್ತೀವಿ ಅಂತ ಹೇಳೋದಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಅನ್ನದಾತ ರೈತನಿಗೆ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಿಡುಗಡೆ ಬೆಂಬಲಿಸಿ ವೋಟು ಮಾಡಿ, ಡೊನೇಟ್ ಮಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಅಣ್ಣ, ಯಾರಾದ್ರೂ